ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ದೊಡ್ಡ ಹೋರಾಟ, ದೊಡ್ಡ ಸಮಸ್ಯೆ ಬೆಟ್ಟದ ಹಾಗೆ ಬಂದು ನಿಂತಿದೆ ಅಲ್ಲ? ಗೋಲಿಯಾತನಂತ ದೊಡ್ಡ ರಾಕ್ಷಸನು ಬಂದು ಭಯಪಡಿಸಿದ ಹಾಗೆ ಯಾವುದೊಂದು ಸಮಸ್ಯೆ ನಿಮ್ಮನ್ನು ಭಯಪಡಿಸುತ್ತಾ ಇದೆ ಅಲ್ಲ? ಕಳವಳಗೊಳಿಸುತ್ತಿದೆ ಅಲ್ಲ? ಏನು ಮಾಡುವುದೆಂಬುದಾಗಿ ಭಯಪಡುತ್ತಾ ಇದ್ದೀರಿ? ಹೌದು, ಏನೇನೋ ಪ್ರಯತ್ನಿಸಿ ನೋಡಿದ, ಯಾರ್ಯಾರೋ ಸಹಾಯ ಮಾಡುತ್ತೇನೆಂಬುದಾಗಿ ಬಂದರು, ಆದರೆ ಯಾರಿಂದಲೂ ಏನು ಮಾಡಲು ಆಗಲಿಲ್ಲ. ಅಧಿಕಾರದಲ್ಲಿರುವಂಥವರು ಸಹಾಯ ಮಾಡಲಾಗಲಿಲ್ಲ, ಪ್ರಭಾವಿಗಳು ಕೂಡ ಸಹಾಯ ಮಾಡಲು ಆಗಲಿಲ್ಲ. ನಾನು ನಂಬಿದವರು ಭಯಪಡುತ್ತಾ ಇದ್ದಾರೆ, ಏನು ಮಾಡುವುದೆಂಬುದಾಗಿ ಕಂಗಾಲಾಗುತ್ತಾ ಇದ್ದೀರಾ? ಜಕರಿಯ 4ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದಲೇ ಎಂಬುದು ಸೇನಾಧೀಶ್ವರ ಯೆಹೋವನ ನುಡಿ. ಮನುಷ್ಯರ ಬಲದಿಂದಲೂ ಅಲ್ಲ, ಪರಾಕ್ರಮದಿಂದಲೂ ಅಲ್ಲ, ಕರ್ತನ ಆತ್ಮನು ಇಳಿದರೆ ಅಲ್ಲಿ ಜಯವೇ. ನೀವು ದಾವೀದ ಗೋಲಿಯಾತನ ಸಂಗತಿಯನ್ನು ಅರಿತಿದ್ದೀರಲ್ಲ? ಗೋಲಿಯಾತನು ಒಬ್ಬ ದೊಡ್ಡ ರಾಕ್ಷಸ, ಎತ್ತರವಾಗಿ ಇದ್ದಾನೆ, ದೊಡ್ಡ ಒಬ್ಬ ಪರಾಕ್ರಮಶಾಲಿ, ಬಹಳ ಬಲವುಳ್ಳವನು. ಅವನಿಗೆ ವಿರೋಧವಾಗಿ ನಿಂತು ಯಾರು ಜಯ ಹೊಂದಲು ಆಗದು. ಇಡೀ ಒಂದು ಸೈನ್ಯವೇ ಭಯಪಟ್ಟು ನಿಂತಿದೆ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟ ದಾವೀದನು ಎಂಬ ಚಿಕ್ಕ ಹುಡುಗ ಬರುತ್ತಾನೆ. ದಾವೀದನು ಅದನ್ನು ನೋಡಿ ಭಯಪಡಲೇ ಇಲ್ಲ. ನಾನು ಹೋಗಿ ಯುದ್ಧವನ್ನು ಮಾಡುತ್ತೇನೆ, ಅವನು ಬಹಳ ದೊಡ್ಡ ಪರಾಕ್ರಮಶಾಲಿ, ಶಕ್ತಿಶಾಲಿಯಾಗಿ ಇರಬಹುದು, ಆದ್ರೆ ನನ್ನೊಟ್ಟಿಗೆ ಪರಿಶುದ್ಧಾತ್ಮನು ಇದ್ದಾನೆ, ಕರ್ತನು ಇದ್ದಾನೆ. ಆ ಒಂದು ಧೈರ್ಯ ಹೇಗೆ ಬಂದಿತ್ತು? ಆ ಪವಿತ್ರಾತ್ಮನು ಕೊಟ್ಟಂತ ಬಲ, ಆ ಒಂದು ಶಕ್ತಿ. ಧೈರ್ಯವಾಗಿ ಹೋಗಿ ಆ ರಾಕ್ಷಸನ ಮುಂದೆ ನಿಂತನು, ಧೈರ್ಯವಾಗಿ ಆ ಯುದ್ಧವನ್ನು ಸಂಧಿಸಿದನು. ಒಂದೇ ಒಂದು ಕಲ್ಲಿನ ಮೂಲಕ ಅವನನ್ನು ಕೆಡುವಂತೆ ಪವಿತ್ರಾತ್ಮನು ಮಾಡಿದನು. ಅದುವೇ ದೇವರು ಕೊಡುವಂತ ದೊಡ್ಡ ಜಯ. ನೀವು ನಿಮ್ಮ ಪರಾಕ್ರಮವನ್ನು, ಬಲವನ್ನು ನಂಬಿಕೊಳ್ಳದೆ, ನನ್ನ ಜೊತೆಗಿರುವಂತ ಕರ್ತನು, ಪವಿತ್ರ ಆತ್ಮನು, ನನ್ನನ್ನು ಬಲಪಡಿಸುವ ಪವಿತ್ರಾತ್ಮನೆಂಬುದಾಗಿ ಆತನನ್ನು ಆಶ್ರಯಿಸಿಕೊಳ್ಳಿರಿ, ಖಂಡಿತ ಜಯ ಉಂಟಾಗುತ್ತದೆ. ಅದನ್ನೇ ದೇವರು ಹೇಳುತ್ತಾರೆ, ಬಲದಿಂದ ಅಲ್ಲ ನನ್ನ ಮಗನೇ ಮಗಳೇ, ಪರಾಕ್ರಮದಿಂದಲೂ ಅಲ್ಲ ನನ್ನ ಆತ್ಮನಿಂದ ಆಗುವುದು. ಹೇಗಾಗುವುದೆಂದು ನೀನು ಭಯಪಡಬೇಡ. ಪವಿತ್ರಾತ್ಮ ನಿನಗೆ ಜಯವನ್ನು ಕೊಡುವನು, ನಿನಗೆ ಗೆಲುವನ್ನು ಕೊಡುವನು. ನೀನು ಗೆಲ್ಲುವೆ, ನೀನು ಜಯ ಹೊಂದುವೆ, ನೀನು ಆಶಾಭಂಗ ಪಡುವುದಿಲ್ಲ. ನಿನಗೆ ವಿರೋಧವಾಗಿ ಎದ್ದ ಗೋಲಿಯಾತನು ಕೆಳಗೆ ಬೀಳುವುದನ್ನು ನೀನು ನೋಡುವಿ, ರಾಕ್ಷಸನು ಇಲ್ಲದೆ ಹೋಗುವುದನ್ನು ನೀನು ಕಣ್ಣಾರೆ ಕಾಣುವಿ. ಭಯಪಡಬೇಡ, ಪವಿತ್ರಾತ್ಮನಿಗೆ ಸ್ಥಳ ಕೊಡು, ಪವಿತ್ರಾತ್ಮನಿಂದ ತುಂಬಿ ಪ್ರಾರ್ಥನೆ ಮಾಡು, ಪವಿತ್ರಾತ್ಮನಿಂದ ತುಂಬಿ ಕರ್ತನಿಗೆ ಸ್ತೋತ್ರ ಮಾಡು, ಜಯವನ್ನು ಕಾಣುವಿ ಎಂಬುದಾಗಿ ದೇವರು ಹೇಳುತ್ತಾರೆ. ಈಗ ಹೇಳುವಿರಾ, ದೇವರೇ, ಬಲದಿಂದಲೂ ಅಲ್ಲ, ಪರಾಕ್ರಮದಿಂದಲೂ ಅಲ್ಲ, ನಿಮ್ಮ ಆತ್ಮನಿಂದಲೇ ಆಗುವುದೆಂಬುದಾಗಿ ನಾನು ನಂಬುತ್ತೇನೆ. ಪವಿತ್ರಾತ್ಮನ ಶಕ್ತಿಯಿಂದ ನಾನು ಜಯ ಹೊಂದುವೆ, ನಾನು ಜಯಿಸುವೆ. ದೇವರೇ, ನೀವು ನನಗೆ ಜಯವನ್ನು ಕೊಟ್ಟು ಜಯದ ಮಾರ್ಗದಲ್ಲಿ ನನ್ನನ್ನು ಮುನ್ನಡೆಸುವಿರಿ. ಅದಕ್ಕಾಗಿ ಸ್ತೋತ್ರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.